ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಜಸ್ಟ್ ಒಂದೇ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ತುಂಬ ರುಚಿಯಾಗಿರುವಂಥ, ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂಥ ಶಂಕರಪಾಳಿ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಈಸಿ, ಹಾಗೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು. ಯಾವಾಗ ಬೇಕಾದರೂ ದಿಢೀರಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಮಾಡಿಕೊಡೋಕ್ಕೆ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಉಳಿದಿರೋ ಚಪಾತಿ ಹಿಟ್ಟಲ್ಲಿ ಕೂಡ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಹಾಗಾದರೆ ತಡ ಮಾಡ್ದೇನೆ ಉಳಿದಿರೋ ಚಪಾತಿ ಹಿಟ್ಟಲ್ಲಿ ಯಾವ ರೀತಿ ಈ ಶಂಕರಪಾಳಿ ರೆಸಿಪಿ ಮಾಡ್ಕೊಳ್ಳೋದು ಅಂತ ನೋಡೋಣವಾ? ಬನ್ನಿ. ಅಷ್ಟಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಈಸಿ ಹೊಸ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿಗಳನ್ನಾದರೂ ನೀವು ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಒಂದು ವೇಳೆ ಕಲಸಿದ ಇಟ್ಟಿದ್ರೂ ಕೂಡ ನಡೆಯುತ್ತೆ, ಇಲ್ಲಾಂದರೆ ಕಲಸ್ಕೊಂಡ್ರೂ ಕೂಡ ನಡೆಯುತ್ತೆ. ನಾನೀಗ ಇದನ್ನು ಮೊದಲು ಹೇಗೆ ಕಲಿಸ್ಕೊಳ್ಳೋದು ಅಂತ ತೋರಿಸ್ಬಿಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ, ಬೇಷನ್ನು. ಅದಕ್ಕೆ ಸುಮಾರು ಅರ್ಧ kg ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಸಾಣಿಗೆಯಲ್ಲಿ ಸಾಣಿಸ್ಕೊಂಡು. ಇದಕ್ಕೆ ಜಸ್ಟ್ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾನು ಆ್ಯಡ್ ಮಾಡಿದ್ದೀನಿ, ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ. ನೀವು ಬರೀ ಚಪಾತಿ ಹಿಟ್ಟಿದ್ರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಈ ರೆಸಿಪಿಗೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ 1 ಲೋಟ ಆಗುವಷ್ಟು, ಅಂದರೆ ಒಂದು ಟೀ ಲೋಟದಲ್ಲಿ 1/2 ಲೋಟ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಇರೋದ್ರಿಂದ ಹಿಟ್ಟು ಕೂಡ ಬಿಸಿಯಾಗಿರುತ್ತೆ. ಸ್ವಲ್ಪ ನೋಡಿಕೊಂಡು ಕೈಯನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಪೂರ್ತಿಯಾಗಿ ಎಲ್ಲ ಹಿಟ್ಟಿಗೂ ಈ ಹಿಟ್ಟು ತಾಗೋ ಹಾಗೆ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಹಿಟ್ಟಿಗೆ. ಅಂದರೆ ಚೆನ್ನಾಗಿ ಬೈಂಡ್ ಆಗಬೇಕು. ನಾವು ಮೇಲೆ ಹಾಕಿರುವಂಥ ಎಲ್ಲ ಹಿಟ್ಟಿಗೂ ತಾಗೋ ಹಾಗೆ ನೋಡಿ. ಈ ಥರ ಕೈಯಲ್ಲಿ ಮುಷ್ಟಿ ಕಟ್ಟಿದ್ರೆ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಾದಷ್ಟೇ ನೀರನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ನಾದ್ಕೋತಾ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳಿ. ನಾರ್ಮಲಾಗಿ ನಾವು ಚಪಾತಿ ಕಲಿಸ್ತೀವಲ್ಲ, ಅದೇ ಥರನೇ. ಒಂದು ವೇಳೆ ಉಳಿದಿರೋ ಚಪಾತಿ ಹಿಟ್ಟಾದರೂ ಕೂಡ ಏನೂ ತೊಂದರೆ ಇಲ್ಲ, ಅದನ್ನೇ ನೀವು ಯೂಸ್ ಮಾಡ್ಕೋಬೋದು. ಉಳಿದಿರೋ ಚಪಾತಿ ಹಿಟ್ಟು ಹೀಗಿರುತ್ತೆ, ಇದೇ ಹಿಟ್ಟಿಗೆ ನೀವು ರೆಡಿಯಾಗಿ ಮಾಡ್ಕೋಬೋದು. ಇದನ್ನು ನೀವು ಈಗ ಜಸ್ಟ್ ಕಲಸಿಟ್ಟಿದ್ರೆ ಒಂದು 20 ನಿಮಿಷ ಫ್ರೀ ಇದ್ದರೆ, ಟೈಮ್ ಇದ್ದರೆ ಬಿಡೋ ಕಡ್ಡಿಲ್ಲ. 20 ನಿಮಿಷ ಟೈಮ್ ಇಲ್ಲ ಅನ್ನೋರು ಸಡನ್ನಾಗಿ ರೆಸಿಪಿನ ನೀವು ಟ್ರೈ ಮಾಡೋದಕ್ಕೂ ಅಡ್ಡಿಲ್ಲ. ಉಳಿದಿರೋ ಚಪಾತಿ ಹಿಟ್ಟನ್ನು ಈ ಥರ ತೊಗೊಂಡು ಒಂದು 2 ಸೆಕೆಂಡ್ ನಾದ್ಕೊಳ್ಳಿ. ಉಳಿದಿರೋದು ಸ್ವಲ್ಪ ಗಟ್ಟಿಯಾಗಿರ್ಬೋದು, ಹಾಗಾಗಿ ಸಣ್ಣಾಗಿ ಒಂದು 2 ನಿಮಿಷ ನಾದ್ಕೋಬೇಕಾಗತ್ತೆ. 2 ನಿಮಿಷ ನಾದಿದ ನಂತರ ಹಿಟ್ಟಿನಲ್ಲಿ ಕಟ್ ಮಾಡಿಬಿಟ್ಟು 2 ಭಾಗ ಮಾಡ್ಕೊಳ್ಳಿ. ಜಾಸ್ತಿ ಹಿಟ್ಟಿದ್ರೆ, ಸ್ವಲ್ಪ ಹಿಟ್ಟಿದ್ರೆ ಒಂದೇ ಭಾಗದಲ್ಲಿ ನೀವು ಮಾಡ್ಕೋಬೋದು. ಅಷ್ಟು ಹಿಟ್ಟಲ್ಲಿ ಒಂದೇ ಸಲಕ್ಕೆ ಟ್ರೈ ಮಾಡ್ಬೋದು. ಇಲ್ಲ 2 ಪೀಸ್ ಮಾಡ್ಕೋತೀನಿ ಅನ್ನೋರು ಈ ಥರ 2 ಪೀಸ್ ಮಾಡ್ಬೋದು. ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ಇರೋದ್ರಿಂದ 2 ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಸುತ್ತು ಒಂದು ಸ್ವಲ್ಪ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಈಗ ಒಂದು ಹಿಟ್ಟನ್ನು ನಾನು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಇನ್ನು ಉಳಿದಿರೋ ಹಿಟ್ಟನ್ನು ಈ ಥರ ಚೆನ್ನಾಗಿ ರೋಲ್ ಮಾಡಿ ಸ್ವಲ್ಪ ತಟ್ಕೊಂಡು ತೊಗೊಂಡಿದ್ದೀನಿ. ಈಗ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಒಣ ಗೋಧಿ ಹಿಟ್ಟನ್ನು ತೊಗೊಂಡು ನಾವು ಕಲ್ಲ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಈ ಹಿಟ್ಟನ್ನು ಇಟ್ಟು ಲಟ್ಟಿಸ್ಕೊತಾ ಇದ್ದೀವಿ. ನಾರ್ಮಲ್ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವಲ್ವ, ಅದೇ ಥರ ಸ್ವಲ್ಪ ಮೇಲಿಂದ ಹಿಟ್ಟನ್ನು ಉದುರಿಸ್ಕೊಂಡು ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಇಷ್ಟು ಥರ ಅಂದರೆ ಹದವಾಗಿರೋ ಒಂದು ಚಪಾತಿಯ ಸೈಜ್ನಲ್ಲಿ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನಾರ್ಮಲಾಗಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ, ಅದೇ ಥರ ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪನ ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಥರ ನಾವು ತುಪ್ಪ ತಿನ್ನಲ್ಲ ಅನ್ನೋರು ಎಣ್ಣೆನ ಅಪ್ಲೈ ಮಾಡ್ಬೋದು, ಅಥವಾ ಬೆಣ್ಣೆ ಕೂಡ ಅಪ್ಲೈ ಮಾಡ್ಬೋದು. ಬೆಣ್ಣೆ ಯಾವ್ದು ಇಷ್ಟನೋ ನೀವು ಅದನ್ನೇ ಅಪ್ಲೈ ಮಾಡ್ಕೊಂಡ್ರೆ ಆಯಿತು. ಎಲ್ಲ ಕಡೆ ಚೆನ್ನಾಗಿ ತುಪ್ಪನ ಈ ಥರ ಕೈಯಿಂದ ಸವರ್ಕೊಳ್ಳಿ, ಅಥವಾ ಬ್ರಷ್ ಸಹಾಯದಿಂದ ಸವರ್ಕೊಂಡು ಮತ್ತೆ ಇದನ್ನು ಕರೆಕ್ಟಾಗಿ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಚಪಾತಿನ ಕರೆಕ್ಟಾಗಿ ಅರ್ಧದಲ್ಲಿ ಮಡಚಿ ಮತ್ತೆ ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಮತ್ತೆ ಅರ್ಧದಲ್ಲಿ ಮಡಚೋದು. ಇದೇ ಥರ ನೀವು ಒಂದು 2 ರಿಂದ 3 ಸಲ ಮಡಚಿ ತುಪ್ಪನ ಹಚ್ಚೋದು, ಅಥವಾ ಎಣ್ಣೆನ ಹಚ್ಚಿಬಿಟ್ಟು ಈ ಥರ ಚೆನ್ನಾಗಿ ಹಚ್ಕೊಂಡು ಮಡ್ಚ್ಕೊಂಡ್ರಾಯ್ತು. ತುಪ್ಪ ಇದಕ್ಕೆ ತುಂಬಾ ಬೆಸ್ಟು, ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟ್ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ ಅಂತೂ ತುಂಬ ಹೆಲ್ದಿಯಾಗಿ ಇರುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ಒಂದು 2-3 ಸಲ ಟರ್ನ್ ಮಾಡಿ ಮಡಚಿ
ಈ ಥರ ಸಣ್ಣದಾಗೋ ತನಕನೂ ಮಡ್ಚ್ಕೊಳ್ಳಿ. ಈಗ ಮತ್ತೆ ಒಂದು ಸ್ವಲ್ಪ ಮಧ್ಯದಲ್ಲಿ ತುಪ್ಪನ ಹಚ್ಚಿಬಿಟ್ಟು ಟರ್ನ್ ಮಾಡಿಕೊಂಡು ನಾರ್ಮಲ್ ಮೊದಲೇ ಹೇಗೆ ಹಿಟ್ಟಿನ ಉಂಡೆ ರೆಡಿ ಇತ್ತಲ್ವ ಅದೇ ಥರ ಉಂಡೆ ಥರ ನೀವು ಮಾಡ್ಕೊಂಬಿಟ್ರೆ ಆಯಿತು. ನೋಡಿ ಈ ಥರ ಟರ್ನ್ ಮಾಡಿಬಿಟ್ಟು ಒಂದು ಉಂಡೆ ಥರ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಕರೆಕ್ಟಾಗಿ ಹಾಕಿತ್ತಲ್ಲ ಅದೇ ಥರ ಶೇಪಿಗೆ ಬಂತಿದೀಗ. ಈಗ ಇದನ್ನು ಮತ್ತೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಲಟ್ಟಿಸ್ಕೊಳ್ಳಿ. ಮೀಡಿಯಮ್ ಸೈಜ್ನಲ್ಲಿ ಲಟ್ಟಿಸ್ಕೊಳ್ಳಿ. ಈಗ ತುಂಬ ದೊಡ್ಡಕ್ಕೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಹದವಾಗಿರೋ ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಚೆನ್ನಾಗಿ ಲಟ್ಟಿಸ್ಬಿಟ್ಟು ದೊಡ್ಡದು ಮಾಡ್ಕೊಳ್ಳಿ. ಈಗ ದೊಡ್ಡದಾದ ನಂತರ ಮತ್ತೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಚೆನ್ನಾಗಿ ಹಾಕಿಬಿಟ್ಟು ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ಕನಿಷ್ಠ ಅಂದರೆ ಒಂದು 4 ಸ್ಪೂನ್ ತುಪ್ಪನಾದರೂ ಬೇಕು ಸ್ನೇಹಿತರೆ. ನೀವು ತುಪ್ಪನೇ ಬಳಸೋದಾದರೆ. ಎಣ್ಣೆ ಆದರೆ ನಿಮ್ಮ ಆಪ್ಷನಲ್ಲು ಸ್ವಲ್ಪ ಹಾಕ್ಕೊಂಡು ಬೇಕಿದ್ರೂ ಮಾಡ್ಕೋಬೋದು. ತುಪ್ಪ ಆದರೆ ಧಾರಾಳವಾಗಿ ಚೆನ್ನಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ಒಂದು ಸೈಡಿಂದ ಇದನ್ನು ನಿಧಾನಕ್ಕೆ ಈ ಥರ ಸುತ್ಕೊಂತ ಬನ್ನಿ. ಪೂರ್ತಿ ಚಪಾತಿನ ತುಪ್ಪ ಹಚ್ಚಿ ಸವರಿದ ನಂತರ ಒಂದು ಕಡೆಯಿಂದ ಈ ಥರ ಕ್ಲೀನಾಗಿ ಮಡ್ಚ್ಕೊಂಡ ನಂತರ ಕರೆಕ್ಟಾಗಿ ಸೆಂಟ್ರಲ್ಲಿ ಕಟ್ ಮಾಡಿ 2 ಪೀಸಾಗಿ ಮಾಡ್ಕೊಳ್ಳಿ. ನೋಡಿ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಲೇಯರ್ ಕಾಣಿಸ್ತಿದೆ ಅಲ್ವಾ? ಎಷ್ಟು ಸೂಪರಾಗಿ ಲೇಯರ್ ಬಂದಿದೆ ಅಲ್ವಾ? ಸಖತ್ತಾಗಿ ರೆಡಿಯಾಗಿದೆ ನಮ್ಮ ಈ ಹಿಟ್ಟು. ಈಗ ನೋಡಿ ಇನ್ನೊಂದು ಕೂಡ ತೋರಿಸ್ತೀನಿ. ನೀವು ಈ ಕಡೆ ಕೂಡ ಅದೇ ಥರ ಮಡಚಿ ಲೇಯರ್ ಆಗಿರೋದ್ರಿಂದ ಈ ಕಡೆ ಕೂಡ ಚೆನ್ನಾಗಿ ಲೇಯರ್ ಬಂದಿದೆ. ಈಗ ಇದನ್ನು ಮತ್ತೆ ಈ ಥರ ಮಡಚ್ಕೊಂಡು 2 ಭಾಗವಾಗಿ ಕರೆಕ್ಟಾಗಿ ಮಡಚ್ಕೊಳ್ಳಿ. ಈಗ ಮತ್ತೆ ಇದನ್ನು ತಿರ್ಗಾ ಉಂಡೆ ಥರನೇ ಮಾಡ್ಕೊಳ್ಳಿ. ರೆಡಿ ಚಪಾತಿ ಹಿಟ್ಟಿನ ಉಂಡೆ ಥರ. ನೀವು ಈ ಥರ ಲೇಯರ್ ಆಗಿ ಮಾಡ್ಕೊಳ್ಳೋದ್ರಿಂದ ನಾವು ನೆಕ್ಸ್ಟ್ ಮಾಡೋ ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಈ ಥರ ನೀವು ಒಂದು 2-3 ಸಲ ಲಟ್ಟಿಸಿ ಈ ಥರ ರೌಂಡ್ ಮಾಡಿಕೊಂಡು ಲಟ್ಟಿಸ್ಕೊಂಡು ಈ ಥರ ನೀವು ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ನಾವು ಮಾಡೋ ರೆಸಿಪಿ ಲೇಯರ್ಫುಲ್ ಆಗಿರುತ್ತೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಈಗ ನೋಡಿ ಮೀಡಿಯಮ್ ಚಪಾತಿ ಹಿಟ್ಟಿನ ಥರ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಟರ್ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಚಪಾತಿ ಸೈಜ್ ಇರುತ್ತಲ್ಲ ಅದೇ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ. ಚಪಾತಿನ ಕಟ್ ಮಾಡ್ತೀವಲ್ಲ ಅದೇ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಚಾಕು ಬೇಕಿದ್ದರೂ ಯೂಸ್ ಮಾಡಿ ನೀವು ಕಟ್ ಮಾಡ್ಬೋದು, ಅಥವಾ ಈ ಥರ ಕಟರ್ ಇದ್ದರೆ ಕಟರ್ ಸಹಾಯದಿಂದ ಕೂಡ ನೀವು ಇವುಗಳ ಮೇಲೆ ಗೆರೆಗಳನ್ನು ಹೊಡ್ಕೋಬೋದು. ನೀವು ಇದಕ್ಕೆ ಬಾಕ್ಸ್ ಲೈನ್ ಥರ ಮಾಡ್ಕೋಬೋದು, ಅಥವಾ ಟ್ರಯಾಂಗಲ್ ಶೇಪ್ ಮಾಡ್ಕೋಬೋದು, ಅಥವಾ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು, ಅಥವಾ ಚಿಕ್ಕದಾಗಿರುವಂಥ ಒಂದು ಮುಚ್ಚಳದ ಸಹಾಯದಿಂದ ಕೂಡ ನೀವು ಪೂರಿ ಶೇಪ್ನಲ್ಲಿ ಕೂಡ ಬೇಕಾದರೂ ಕಟ್ ಮಾಡ್ಕೋಬೋದು. ನಿಮಗೆ ಯಾವುದು ಉತ್ತಮ ಅನಿಸುತ್ತೆ ಆ ರೀತಿಲಿ ಕಟ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಆಗುವಂಥದ್ದು. ಆದರೆ ಯಾವುದನ್ನೇ ಮಾಡೋದಿದ್ರು ಒಂದೇ ಸೈಜ್ನಲ್ಲಿ ಮಾಡ್ಕೊಳ್ಳಿ. ಆಗ ತುಂಬಾ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಬೆಂದು ಬರುತ್ತೆ ಅಂತ ಅಷ್ಟೇ. ಇವೆಲ್ಲವನ್ನು ಒಂದೇ ಥರ ಒಂದೇ ಥರ ಇದನ್ನು ಕಟ್ ಮಾಡಿಕೊಂಡು ಈಸಿಯಾಗಿ ನೋಡಿ ಇಷ್ಟು ಹದದಲ್ಲಿದ್ದರೆ ಸಾಕು. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಹಾಗೆ ತುಂಬಾ ದಪ್ಪ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಹದದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಎಲ್ಲವನ್ನು ಇದೇ ಥರ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ತೆಗೆದು ಇಟ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಉಳಿದಿರೋ ಇನ್ನೊಂದು ಹಿಟ್ಟನ್ನು ಕೂಡ ನಾನು ಅದೇ ಥರ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವುಗಳನ್ನು ಕೂಡ ಇನ್ನೊಂದು ಪ್ಲೇಟ್ಗೆ ನಾನು ಹಾಕ್ಕೋತಾ ಇದ್ದೀನಿ. ಒಂದ್ರ ಮೇಲೊಂದು ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ ಈ ಹಿಟ್ಟು. ಅದಕ್ಕಾಗಿ ನೋಡಿ ನಾನು ಎಲ್ಲ ಒಂದೇ ಬಟ್ಲಲ್ಲಿ ಹಾಕ್ಕೊಂಡಿದ್ದೆ. ಈಗ ಜಸ್ಟ್ ಇನ್ನೊಂದು ಬಟ್ಲಿಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಇತ್ತಲ್ಲ ಎಕ್ಸ್ಟ್ರಾ ಇಟ್ಕೊಂಡಿದ್ವಲ್ಲ ಒಂದು ಬೇಷನಲ್ಲಿ, ಆ ಹಿಟ್ಟನ್ನು ಕೂಡ ಅದೇ ಥರ ಮಾಡಿ ನಾನು ಅರ್ಧ ಕೆಜಿಗೆ ಸುಮಾರು ಈ ಬೇಷನ್ ಇದೆಯಲ್ಲ, ಸ್ಟೀಲ್ ಬೇಷನ್ ಕಾಣಿಸ್ತಿದೆಯಲ್ಲ, ಆ ಬೇಷನಲ್ಲಿ ಫುಲ್ ಆಗೋಷ್ಟು ನನಗೆ ಸಿಕ್ಕಿದೆ. ಈಗ ಸುಮಾರು ಒಂದು 2 ಕಪ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಇವುಗಳನ್ನು ಸ್ವಲ್ಪನೇ ಹಾಕ್ಕೊತ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಕಟ್ ಮಾಡಿರುವಂಥ ಈ ಶಂಕರಪಾಳಿಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಉಳಿದಿರೋ ಗೋಧಿ ಹಿಟ್ಟಲ್ಲಿ ಚಪಾತಿ ಹಿಟ್ಟಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಚಪಾತಿ ಹಿಟ್ಟು ಉಳಿದಾಗ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ. ತಿಂಗಳುಗಟ್ಟಲೆ ಇಟ್ಕೊಂಡು ಈಸಿಯಾಗಿ ತಿನ್ಬೋದು. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇವುಗಳನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ಎಣ್ಣೆಗೆ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಅಷ್ಟನ್ನೇ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಾನು ಇಲ್ಲಿ ಒಲೆಯಲ್ಲಿ ಮಾಡ್ತಿರೋದ್ರಿಂದ ಸಣ್ಣ ಬೆಂಕಿಲಿ ಮಾಡ್ತಾಯಿದ್ದೀನಿ. ನೀವು ಗ್ಯಾಸಲ್ಲಿ ಮಾಡೋದಾದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಬೆಸ್ಟ್. ಈಗ ಇದನ್ನು ಚೆನ್ನಾಗಿ ನಿಧಾನಕ್ಕೆ ಸೌಟಿಂದ ಈ ಥರ ಪ್ರೆಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಆಗ ಇದು ಉಬ್ಬುತ್ತೆ, ಜೊತೆಗೆ ತುಂಬಾ ಚೆನ್ನಾಗಾಗತ್ತೆ, ಟೊಳ್ಳಾಗಿ ಬರುತ್ತೆ ಒಳಗಡೆ. ಹಾಗಾಗಿ ತುಂಬಾ ಚೆನ್ನಾಗಿ ಆಗುತ್ತೆ ಈ ರೆಸಿಪಿ. ಈಗ ಇದನ್ನು ಚೆನ್ನಾಗಿ ಬಿಸ್ಕೆಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಎರಡೂ ಕಡೆ ಟರ್ನ್ ಮಾಡ್ಕೊತ ಹುಷಾರಾಗಿ ಮಾಡ್ಕೋಬೇಕು.
ಬಿಸ್ಕೆಟ್ ಕಲರ್ ಅಥವಾ ಗೋಲ್ಡನ್ ಕಲರ್ ಅಥವಾ ಬ್ರೌನ್ ಕಲರ್ ಅಂತೀವಲ್ವ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಸ್ವಲ್ಪ ಸ್ವಲ್ಪ ಒತ್ಕೊತ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಸ್ವಲ್ಪ ಪ್ರೆಸ್ ಮಾಡ್ತಾ ಫ್ರೈ ಮಾಡೋದ್ರಿಂದ ಪೂರ್ತಿಯಾಗಿ ಉಬ್ಬುತ್ತೆ, ಜೊತೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಸ್ವಲ್ಪ ಬಿಸ್ಕೆಟ್ ಕಲರ್ ಬಂದಿದೆ. ಈಗ ಇದನ್ನು ಮತ್ತೆ ಟರ್ನ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಟರ್ನ್ ಮಾಡ್ತಾ ಮಾಡ್ತಾ ಎರಡೂ ಕಡೆ ಒಳ್ಳೆ ಕ್ರಿಸ್ಪಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಒಳ್ಳೆ ಬಿಸ್ಕೆಟ್ ಕಲರ್ ಬಂದಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಎಷ್ಟು ಈಸಿ ಕೂಡ. ಮನೆಯಲ್ಲಿ ಉಳಿದಿರೋ ಚಪಾತಿ ಹಿಟ್ಟಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ನೀವು ಇಷ್ಟ ಆಗೋವಂಥ ಈ ರೆಸಿಪಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ಅಕ್ಕ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಅಡುಗೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಅವುಗಳನ್ನು ನೋಡಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಒಂದು ದೊಡ್ಡ ಜಾಲದ ಸಹಾಯದಿಂದ ಈ ಬಿಸಿ ಶೆಡ್ಯೂಲಲ್ಲಿ ನಮ್ಮ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ. ತುಂಬಾನೇ